ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 224ನೆಯ ತಿರುನಾಮ ನೇತ. ಸಂಸ್ಕೃತದಲ್ಲಿ ನೇತ ಎಂಬ ಪದಕ್ಕೆ 2 ವಿಭಿನ್ನ ಅರ್ಥಗಳಿವೆ. ಮೊದಲನೆಯದು ನಯತಿ ಇತಿ ನೇತ, ಅಂದರೆ ಮುನ್ನಡೆಸುವವನು. ಅದಕ್ಕಾಗಿಯೇ ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಮುನ್ನಡೆಸಿದ ಸುಭಾಷ್ ಚಂದ್ರ ಬೋಸ್ ಅವರನ್ನು ಪ್ರೀತಿಯಿಂದ ನೇತಾಜಿ ಎಂದು ಕರೆಯುತ್ತಾರೆ. ಆದರೆ ಈ ತಿರುನಾಮಕ್ಕೆ ಇನ್ನೊಂದು ಆಳವಾದ ಅರ್ಥವೂ ಇದೆ. ನಿಯತೆ ಇತಿ ನೇತ, ಅಂದರೆ ತನ್ನ ಭಕ್ತರಿಂದ ಮುನ್ನಡೆಸಿಕೊಳ್ಳುವವನು. ಹಾಗಾದರೆ ಭಗವಂತನು ಮುನ್ನಡೆಸುವ ನಾಯಕನ, ಅಥವಾ ತನ್ನ ಭಕ್ತರ ಮಾತನ್ನು ಕೇಳಿ ಅವರ ಹಿಂದೆ ನಡೆಯುವವನ? ಅದನ್ನು ಈ ಒಂದು ಕಥೆಯ ಮೂಲಕ ತಿಳಿಯೋಣ. ವೇದ ಕರ್ಮಗಳನ್ನು ಆರಂಭಿಸುವ ಮೊದಲು ಅರ್ಚಕರು ಸಂಕಲ್ಪ ಮಾಡುವಾಗ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಎಂದು ಅವರು ಹೇಳುವುದನ್ನು ನೀವು ಕೇಳಿರಬಹುದು. ಮನ್ವಂತರ ಎಂದರೆ ಒಬ್ಬ ಮನು ಆಡಳಿತ ನಡೆಸುವ ಕಾಲ. ಆದ್ದರಿಂದಲೇ ನಾವು ಮಾನವ ಕುಲ ಎಂದು ಕರೆಯಲ್ಪಡುತ್ತೇವೆ, ಏಕೆಂದರೆ ನಾವು ಮನುವೀಣೆ ವಂಶಸ್ಥರು. ಇಲ್ಲಿ ಮನು ಎಂಬುದು ಒಬ್ಬ ವ್ಯಕ್ತಿಯ ಹೆಸರಲ್ಲ, ಅದು ಒಂದು ಪದವಿ. ಒಬ್ಬ ಮನು 71 ಚತುರ್ಯುಗಗಳ ಕಾಲ ಈ ಲೋಕವನ್ನು ಆಳುತ್ತಾನೆ. ಈಗ ನಾವು ವೈವಸ್ವತ ಮನುವಿನ 28ನೇ ಚತುರ್ಯುಗದಲ್ಲಿ ಬದುಕುತ್ತಿದ್ದೇವೆ. ಆದರೆ ವೈವಸ್ವತ ಮನು ಈ ಉನ್ನತ ಸ್ಥಾನವನ್ನು ಪಡೆಯುವ ಮೊದಲು ಯಾರು? ಅವರು ಬೇರೆ ಯಾರೂ ಅಲ್ಲ. ಕಳೆದ ಕೆಲವು ತಿರುನಾಮಗಳಲ್ಲಿ ನಾವು ಕೇಳುತ್ತಿರುವ ಸತ್ಯವ್ರತ ಪಾಂಡ್ಯ ಮಹಾರಾಜರೇ ನಂತರ ವೈವಸ್ವತ ಮನುವಾದರು. ಪ್ರಳಯದ ಸಮಯದಲ್ಲಿ ಭಗವಂತನು ಮತ್ಸ್ಯಮೂರ್ತಿಯಾಗಿ ಅವತರಿಸಿದನು. ಭೂಮಿಯನ್ನೆಲ್ಲ ನೀರು ಮುಳುಗಿಸಲು ಆರಂಭಿಸಿದಾಗ ಮತ್ಸ್ಯಮೂರ್ತಿಯು ಸತ್ಯವ್ರತನಿಗೆ ಸಪ್ತರ್ಷಿಗಳನ್ನು, ಎಲ್ಲ ಜೀವಿಗಳು ಹಾಗೂ ಬೀಜಗಳನ್ನು ದೋಣಿಗೆ ಏರಿಸು. ನಂತರ ವಾಸುಕಿ ನಾಗನ ಸಹಾಯದಿಂದ ಆ ದೋಣಿಯನ್ನು ನನ್ನ ಕೊಂಬಿಗೆ ಕಟ್ಟು ಎಂದು ಹೇಳಿದರು. ಸತ್ಯವ್ರತನು ಭಗವಂತನ ಮಾತಿನಂತೆ ಎಲ್ಲವನ್ನೂ ಮಾಡಿದನು. ಮತ್ಸ್ಯಮೂರ್ತಿಯು ದೋಣಿಯನ್ನು ಎಳೆದುಕೊಂಡು ಹೋಗಲು ಆರಂಭಿಸಿದಾಗ ಎಲ್ಲರೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಆದರೆ ನಂತರ ಒಂದು ಅದ್ಭುತ ಘಟನೆ ನಡೆಯಿತು. ಸ್ವಲ್ಪ ದೂರ ಸಾಗಿದ ನಂತರ ಮತ್ಸ್ಯಮೂರ್ತಿಯು ಸತ್ಯವ್ರತನಿಗೆ, ಇನ್ನು ಮುಂದೆ ನೀನೇ ದೋಣಿಯನ್ನು ಮುನ್ನಡೆಸು, ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದನು. ಇದನ್ನು ಕೇಳಿ ಸತ್ಯವ್ರತನಿಗೆ ತುಂಬ ಆಶ್ಚರ್ಯವಾಯಿತು. ಅವನು, ಪ್ರಭು, ನೀವು ಈ ಜಗತ್ತಿನ ಸೃಷ್ಟಿಕರ್ತ ಮತ್ತು ನಿಯಂತ್ರಕ, ನಿಮ್ಮನ್ನು ನಾನು ಹೇಗೆ ಮುನ್ನಡೆಸಲಿ ಎಂದು ಕೇಳಿದನು. ಮತ್ಸ್ಯಮೂರ್ತಿಯು ನಗುತ್ತಾ, ನಾನು ಎಲ್ಲರಿಗೂ ಪರಮನಾಯಕನೇ ಸರಿ, ಆದರೆ ನನ್ನ ಭಕ್ತರ ಪ್ರೀತಿಗೆ ಬಂಧನವಾಗಿ ಅವರ ಹಿಂದೆ ನಡೆಯುವುದರಲ್ಲಿ ನನಗೆ ಅಪಾರ ಸಂತೋಷವಿದೆ ಎಂದು ಹೇಳಿದರು. ಆಗ ಸತ್ಯವ್ರತನೇ ದೋಣಿಯನ್ನು ಮುನ್ನಡೆಸಿದನು. ಮತ್ಸ್ಯಮೂರ್ತಿಯು ಅವನ ಹಿಂದೆ ಸಾಗುತ್ತಾ ಹೊರಗಿನಿಂದ ನೋಡಿದವರಿಗೆ ದೋಣಿಯನ್ನು ಸತ್ಯವ್ರತನೇ ಮುನ್ನಡೆಸುತ್ತಿರುವಂತೆ ಕಾಣುತ್ತಿತ್ತು. ಆದರೆ ನಿಜವಾಗಿ ಅದಕ್ಕೆ ಬೇಕಾದ ಶಕ್ತಿ ಮತ್ತು ಜ್ಞಾನವನ್ನು ನೀಡುತ್ತಿದ್ದವನು ಮತ್ಸ್ಯಮೂರ್ತಿಯೇ. ಇದೇ ಭಗವಂತನ ಸೌಲಭ್ಯ ಗುಣ. ಇಡೀ ಬ್ರಹ್ಮಾಂಡದ ಅಧಿಪತಿಯಾಗಿದ್ದರೂ ತನ್ನ ಭಕ್ತರ ಬಳಿಗೆ ಇಳಿದು ಬಂದು ಅವರ ಇಚ್ಛೆಯಂತೆ ನಡೆಯಲು ಸಹ ಸಿದ್ಧನಾಗಿರುತ್ತಾನೆ. ಪರಾಶರ ಭಟ್ಟರು ತನ್ನ ಭಕ್ತರಿಂದ ಮುನ್ನಡೆಸಿಕೊಳ್ಳುವುದನ್ನು, ಅವರ ಇಚ್ಛೆಯಂತೆ ನಡೆಯುವುದನ್ನು ಇಷ್ಟಪಡುವ ಕಾರಣದಿಂದಲೇ ಮತ್ಸ್ಯಮೂರ್ತಿಗೆ ನೇತ ಎಂಬ ತಿರುನಾಮ ಬಂದಿದೆ ಎಂದು ವಿವರಿಸುತ್ತಾರೆ. ನಾವು ಪ್ರತಿದಿನ ನೇತ್ರೇನ್ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ನಾವು ಕರೆದಾಗಲೆಲ್ಲ ನಮ್ಮ ಬಳಿಗೆ ಸುಲಭವಾಗಿ ಬರುವವನಾಗಿರುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.